ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮರೀಚಯೇ ನಮಃ. ತವೀಯೋ ರದ್ಧಸ್ಯ ರದ್ಧತುರೋ ಬಭೂವ ತನ್ನಃ ಪ್ರತ್ನಂ ಸಖ್ಯಮಸ್ತು ಯುಷ್ಮೇ ಯತ್ಥಾ ವದದ್ಭಿರ್ಬಲಮಂಗಿರೋಭಿಃ. ಶ್ರೀ ಗುರುಭ್ಯೋ ನಮಃ. ಮಹಾಮುನಿನ ವೇದವ್ಯಾಸೇನ ಪ್ರಣೀತಸ್ಯ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಅಯಂ ತ್ರಿಪಂಚಾಶೋತ್ತರಃ ಚತುಶ್ಶತತಮಃ ಭಾಗಃ, 453ನೇ ಭಾಗಃ. ತತ್ರ ಮರೀಚಿ ಇತಿ ಚತುರ್ನವತಿ ಉತ್ತರಂ ಏಕಶತತಮಂ ನಾಮ, 194ನೆಯ ನಾಮ. ತದೇವ ಚ ನಾಮ ವ್ಯಾಕುರ್ವತಿ ಬೃಹತಿ ಅಪಿ ಅದ್ಯ ಅವಕಾಹ್ಯತೆ. ತತಃ ಪೂರ್ವಂ ಮರೀಚಿ ಶಬ್ದಸ್ಯ ये सामान्यतः अर्थाः भवन्ति तान् श्रुत्वा वेदमन्त्रस्य अर्थान् मरीचि शब्दस्य विशिष्टांश्च अर्थान् वयं शृणवाम तावत्. ಮರೀಚಿ ಶಬ್ದಕ್ಕೆ ಏನೇನು ಅರ್ಥಗಳು ಅಂತ ಅನ್ನೋದನ್ನ ಈಗ ನೋಡೋಣ. ಕಿರಣಗಳುಳ್ಳವನು, ತೇಜಸ್ವಿಯಾದವನು, ಎಲ್ಲ ತೇಜಸ್ಸಿಗಿಂತಲೂ ತೇಜಸ್ವಿ ಅಂತ ಅರ್ಥ. ತಮಸ್ಸನ್ನ ನಾಶ ಮಾಡುವವನು, ಜಲಚರಗಳಿಗೆ ಅಧಿಪತಿ ಮತ್ತು ನಮ್ಮ ದುರ್ಬುದ್ಧಿಯನ್ನ ಪರಿಹರಿಸುವವನು, ಹಾಗೆ ನಮ್ಮ ಮದವನ್ನ ಪರಿಹಾರ ಮಾಡುವವನು, ಹೀಗೆಲ್ಲ ಅನೇಕ ಅರ್ಥಗಳು ಬರ್ತವೆ. ಅದಲ್ಲದೆ ಮಿತರುಚಿ, ರುಚಿ ಅಂದರೆ ಆತನ ಸ್ವರೂಪ, ಕಿರಣಗಳಿಂದ ಯುಕ್ತವಾದಂತಹ ಸ್ವರೂಪ, ಅದು ಮಿತ, ವೇದಗಳಿಂದ ತಿಳಿಯಲ್ಪಟ್ಟಿದೆ. ಅಂಥ ಸ್ವರೂಪ ಉಳ್ಳವನೇ ಈ ಪರಮಾತ್ಮ. ಇವಿಷ್ಟು ಆ ಮರೀಚಿ ಶಬ್ದಕ್ಕೆ ಸಾಮಾನ್ಯವಾಗಿ ನಾವು ಅನುಸಂಧಾನ ಮಾಡಿ ತಿಳಿದುಕೊಳ್ಬೇಕಾದಂತಹ ಅರ್ಥಗಳು. ಈಗ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಅಲ್ಲಿ ಅದು ತನ್ನಃ ಪ್ರತ್ನಂ ಸಖ್ಯಮಸ್ತು ಅಂತ ಹೀಗೆ ಮಂತ್ರ ಪ್ರಾರಂಭ ಕಂಡಿದೆ. ಇಲ್ಲಿ ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನದಂತೆ ಆ ಮಂತ್ರ ಪ್ರಾರಂಭ ಆಗುವುದು ತವೀಯೋ ರುದ್ರಸ್ಯ ರದ್ಧತುರೋಪಭೋವ ಅಂತ. ಮೂಲ ಋಗ್ವೇದದಲ್ಲಿ ಅದು ಆ ಅನುವಾಕದ 4ನೇ ಮಂತ್ರ. ಮತ್ತೆ 5ನೇ ಮಂತ್ರವೇ ಈ ತನ್ನಃ ಪ್ರತ್ನಂ ಸಖ್ಯಮಸ್ತು ಅಂತ. ಅಲ್ಲಿ ಅಂಗಿರೋಭಿಹಿ ಅಂತ ಪೂರ್ವಾರ್ಧ. ಆ ಪೂರ್ವಾರ್ಧಕ್ಕೆ ಬೃಹತಿ ಮಂತ್ರ ನಿಂತಿದೆ. ಹನ್ನಚ್ಯುತಚ್ಯುತ ಅಂತ ಏನು 5ನೇ ಮಂತ್ರದಲ್ಲಿ ಉತ್ತರಾರ್ಧ ಬಂದಿದೆ, ಅದು ಮುಂದಿನ ದಮನ ಎಂಬ ನಾಮಕ್ಕೆ ಹೊಂದಿಕೊಂಡಂತಿದೆ. ಅದನ್ನು ನಾವು ಈ ಮುಂದೆ ನೋಡಬೇಕು. ಪ್ರತ್ನ ಅಂದ್ರೆ ಪ್ರಾಚೀನವಾದ್ದು ಅಂತ ಅರ್ಥ. ನಾವು ಭಗವಂತನನ್ನು ಸ್ತೋತ್ರ ಮಾಡುವವರು, ಭಗವಂತ ನಮ್ಮಿಂದ ಸ್ತುತ್ಯ, ಇಂದ್ರ ಸ್ತುತ್ಯ ಅಂತ ಹೇಳ್ತಾರೆ ಸಾಯಣಾಚಾರ್ಯರು. ಅಂಥ ಒಂದು ಸಖ್ಯ ನಿನ್ನಲ್ಲಿರಲಿ ನಮಗೆ ಅಂತ ಭಗವಂತನ ಪ್ರಾರ್ಥನೆಯನ್ನ ಅಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅವರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಮಾಡಿದ್ದಾರೆ, ನಾವು ಅದನ್ನ ನೋಡ್ತಾ ಬಂದಿದ್ದೀವಿ. ದಸ್ಮ ಅಂದ್ರೆ ಶತ್ರು ಭೇದಕ. ದಸ್ಮ ಅಂತನ್ನುವುದು ಮುಂದಿನ ಅರ್ಧದಲ್ಲಿ ಬಂದಿದೆ. ಅದು ನಮಗೆ ಶ್ರವಣಕ್ಕೆ ಬರೋದು ಮುಂದಿನ ದಮನ ಎಂಬ ನಾಮಕದಲ್ಲಿ ಮಾತ್ರ. ಆದರೂ ಅವ್ರ ವ್ಯಾಖ್ಯಾನ ಹೀಗೆ ಮಾಡಿದ್ದಾರೆ ಅಂತ ನಾವು ಮೊದಲು ತಗೊಂಡಿದ್ದೀವಿ.
ನಿಮ್ಮಲ್ಲಿ ಭಗವಂತನೇ ನಮಗೆ ಪ್ರಾಚೀನವಾದ ಸಖ್ಯವೀರಲಿ. ದ್ವಾಸುಪರ್ಣ ಇತ್ಯಾದಿ ಶ್ರುತಿಗಳಲ್ಲಿ ಏನು ಸಖ್ಯ ಪ್ರತಿಪಾದಿತ ಆಗಿದೆ ಆ ಸಖ್ಯ ಇರಲಿ ಅಂತ ಅದರ ಅರ್ಥ. ಅಂಗಿರೋಬಿಹಿ ಅಂದರೆ ಅಂಗಿರಸ ಕುಲದಲ್ಲಿ ಹುಟ್ಟಿದಂಥವರು. ಅಂಗಿರೋಬಿಹಿ ಆಂಗಿರಸೈಹಿ ಅಸ್ಮಾಭಿ ಸಹ, ನಮ್ಮೆಲ್ಲರಿಂದಲೂ ಹೀಗೆ ನೀನು ಸ್ತುತ್ಯನಾಗಿದ್ದೆ, ನಾವು ನಿನ್ನ ಸ್ತೋತ್ರ ಮಾಡ್ತಾ ಇದ್ದೀವಿ, ಅಂಗಿರಸ ಕುಲದಲ್ಲಿ ಹುಟ್ಟಿದವರು ಕೂಡ ನಿನ್ನನ್ನು ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಸಾಯಣಾಚಾರ್ಯರು ಕೂಡ ಅಂಗಿರೋಬಿಹಿ ಅಂದರೆ ಅಂಗಿರಸ ಕುಲದಲ್ಲಿ ಹುಟ್ಟಿದವರು ಅಂತಲೇ ಅರ್ಥ ಮಾಡಿದಂತೆ ಕಾಣಿಸ್ತಾರೆ. ಅಂಗಿರಸ ಕುಲದಲ್ಲಿ ಹುಟ್ಟಿದವರು ಮತ್ತು ಉಳಿದ ಭಕ್ತರೆಲ್ಲರೂ ಸೇರಿ ದುಷ್ಟರನ್ನು ಸದೆ ಬಡಿದರು ಇಂದ್ರನ ನೇತೃತ್ವದಲ್ಲಿ ಅಂತ ಅವರ ವ್ಯಾಖ್ಯಾನ. ಮುಂದಿಗೆ ನಾವು ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ನಾವು ನೋಡ್ತಿರುವುದು ಈ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಇದು 194ನೇ ಬೃಹತಿ ಮಂತ್ರ ಮತ್ತು ಅನ್ವಯಾರ್ಥವನ್ನು ಕೂಡ ಅವರ ಅರ್ಥದಲ್ಲೇ ನೋಡ್ತಾ ಇದ್ದೇವೆ. ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಮರೀಚಿ ಎನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಇರುವ ಮಂತ್ರ ಸಹಿಷ್ಠ ತುರಸಸ್ತುರಸ್ಯ ಉಗ್ರಮುಗ್ರಸ್ಯ ತವ ಸಸ್ತವೀಯೋ ರಧ್ರಸ್ಯ ರಧ್ರತುರೋಪಭೂವ ತನ್ನಃ ಪ್ರತ್ನಂ ಸಖ್ಯಮಸ್ತು ಅಂತ. ಇದು ಮೂಲ ಮಂತ್ರ, ಋಗ್ವೇದದ ಮೂಲ ಮಂತ್ರ ಅಲ್ಲ, ಮರೀಚಿ ಎಂಬ ನಾಮವನ್ನು ವ್ಯಾಖ್ಯಾನಿಸುವಂಥ ಬೃಹತಿ ಮಂತ್ರ ಭಗವಂತಾಚಾರ್ಯರು ತೋರಿಸಿಕೊಡುವಂತೆ. ಮತ್ತು ಅದು 192ನೇ ಮಂತ್ರ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಇದು 194ನೇ ಮಂತ್ರ. ಮತ್ತು ಮಂತ್ರದ ಸ್ವರೂಪವೂ ಕೂಡ ಭಿನ್ನ ಭಿನ್ನ ಆಗಿರೋದನ್ನು ನಾವು ನೋಡೋಣ. ಆದರೆ ನಾವೀಗಾಗಲೇ ಅನೇಕ ಬಾರಿ ನೋಡಿದ್ದೇವೆ, ಈ ಬೃಹತಿ ಸಹಸ್ರದ ಪಠನಕ್ಕೆ ಮತ್ತು ಅದರ ಯಾಗಕ್ಕೆ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ರಘುನಾಥ ಸ್ವಾಮಿಗಳು ಏನೊಂದು ವ್ಯಾಖ್ಯಾನ ಮಾಡಿಕೊಟ್ಟಿದಾರಲ್ಲ, ಯಾವ ರೀತಿ ಬೃಹತಿ ಮಂತ್ರಗಳನ್ನು ತೋರಿಸಿದ್ದಾರೆ ಅದೇ ರೀತಿಯಾಗಿ ಬೃಹತಿ ಮಂತ್ರಗಳನ್ನು ಪಠಿಸುವುದು ಮತ್ತು ಬೃಹತಿ ಸಹಸ್ರ ಯಾಗಕ್ಕೆ ಅದನ್ನು ಉಪಯೋಗ ಮಾಡುವುದು ನಮಗೆಲ್ಲ ಗೊತ್ತಿದೆ. ರಘುನಾಥ ಸ್ವಾಮಿಗಳು ಹೇಳ್ತಾರೆ, ಹೇ ಇಂದ್ರ ಭಗವಂತನೇ, ಅರಧ್ರ ಅಂದರೆ ಅರಂಧನೀಯ, ಶತ್ರುಗಳಿಂದ ಯಾವುದೇ ರೀತಿಯಾಗಿಯೂ ಕೂಡ ದಮನಕ್ಕೊಳಗಾಗುವವನಲ್ಲ, ಶತ್ರುಗಳು ನಿನ್ನನ್ನು ಏನು ಮಾಡುವುದು ಕೂಡ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ರಧ್ರತುರಹ ಅಂತ ಮುಂದಿನ ಶಬ್ದ. ನಮ್ಮನ್ನೆಲ್ಲರನ್ನೂ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಬಯಸುವಂತಹ ಶತ್ರುಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನಿನ್ನ ಈ ಶಕ್ತಿ, ನಿನ್ನ ಸಾಮರ್ಥ್ಯ ಅದು ಎಲ್ಲರನ್ನೂ ಸದೆ ಬಡಿತದೆ. ತೇ ತವೀಯ ಅಂದರೆ ಪ್ರವೃದ್ಧತರಂ, ಬೆಳೆದು ನಿಂತಹ, ಪ್ರಬಲವಾದಂಥ. ಪ್ರತ್ನಂ ಪುರಾಣಂ, ಪ್ರತ್ನ ಅಂದರೆ ಪುರಾಣ ಅಂತ ಅರ್ಥ, ಹಳೆಯದು ಅಂತ ಅರ್ಥ. ಯುಷ್ಮೇ ಅಂತಿದೆಯಲ್ಲ, ಅದಕ್ಕೆ ಯುಷ್ಮಾಸು, ನಿಮ್ಮಲ್ಲಿ, ನಿನ್ನ ರೂಪಗಳಲ್ಲಿ ಅಂತ ನಾನು ಅರ್ಥ ಮಾಡ್ಕೊಳ್ಳೋದನ್ನ. ನಮಗೆಲ್ಲರಿಗೂ ಕೂಡ ಸಖ್ಯವಿರಲಿ, ಸ್ವಾಮಿತ್ವ ಎಂಬ ಸಖ್ಯ, ನೀನು ಸ್ವಾಮಿ ನಾವು ಭೃತ್ಯರೆಂಬ ಸಖ್ಯವಿರಲಿ. ಅನಾದಿ ಕಾಲದಿಂದ ನಿನ್ನ ಗೆಳೆಯರೇ ಆದಂಥ ನಾವು ಯಾವತ್ತೂ ನಿನ್ನನ್ನು ಸ್ತುತಿಸ್ತಾನೇ ಇದ್ದೀವಿ. ಇತ್ಥ ಏವಂ ವದದ್ಭಿ ಸ್ತುವದ್ಭಿ, ನಾವು ನಿನ್ನ ಸ್ತುತಿಸ್ತಾ ಇದ್ದೀವಿ. ಮತ್ತು ಅಂಗಿರಃ ಪ್ರಭೃತಿಭಿ ಅಸ್ಮಾಭಿ ಪ್ರಾರ್ಥಿತಸ್ತ್ವಂ, ನಾವು ನಿನ್ನನ್ನು ಸ್ತುತಿಸಿ ಕರಿತಾ ಇದ್ದೀವಿ, ನೀನು ಬರ್ತಾ ಇದ್ದಿ. ಅದಲ್ಲದೆ ಅಂಗಿರೋಬಿಹಿ ಅಂದರೆ ಅಂಗಿರಸ ಮೊದಲಾದ ಋಷಿಗಳು ಅಂತ ಕಾಣಿಸ್ತದೆ. ಆ ಋಷಿಗಳ ಪ್ರಾರ್ಥನೆಯನ್ನು ಕೂಡ ನೀನು ಸ್ವೀಕಾರ ಮಾಡಿ ಬಲ ಅನ್ನುವಂಥ ಒಬ್ಬ ಅಸುರ, ಆ ಅಸುರನನ್ನ ಸಂಹಾರ ಮಾಡಿದ್ದಿ ಅಂತ ಇದು ರಘುನಾಥ ಸ್ವಾಮಿಗಳು ನಮಗೆ ತೋರಿಸಿಕೊಡುವಂಥ ವ್ಯಾಖ್ಯಾನ. ಈ ಮರೀಚಿ ಅಂತಿದೆಯಲ್ಲ, ಅಲ್ಲಿ ಮರಿ ಮತ್ತು ಚಿ ಅಂತ ಹೀಗೆ ಎರಡಿವೆ. ಮರಿ ಅಂದರೆ ಮರಣ ಅಂತ ಅರ್ಥ.
ರಘುನಾಥ ಸ್ವಾಮಿಗಳು ಅದನ್ನು ಹೇಳ್ತಾರೆ. ಮೃಂಗ್ ಪ್ರಾಣತ್ಯಾಗಿ ಅನ್ನೋ ಧಾತುವಿಗೆ ಈ ಅಂತ ಪ್ರತ್ಯಯ ಬಂದರೆ ಅದಕ್ಕೆ ಮರಣ ಅಂತ ಅರ್ಥ ಆಗ್ತದೆ. ಅದಕ್ಕೆ ಚಿಪ್ ಅಂತ ಒಂದು ಪ್ರತ್ಯಯ, ಇಷ್ಟು ಪ್ರತ್ಯಯ ಬಂದಾಗ ಆ ಬಲಾಸುರನನ್ನ ಮರಣಕ್ಕೆ ದೂಡಿದಂಥ ಇಂದ್ರನೇ ಮರೀಚಿ ಅಂತ ಹೀಗರ್ಥ ನಮಗೆ ಮರೀಚಿ ಶಬ್ದದಿಂದ ಗೊತ್ತಾಗ್ತದೆ. ಇದಿಷ್ಟು ರಘುನಾಥ ಸ್ವಾಮಿಗಳು ನಮಗೆ ತೋರಿಸಿಕೊಟ್ಟಿರುವಂಥ ಅರ್ಥ. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನು ಹೇಳ್ತೀನಿ. ಮತ್ತು ಮರೀಚಿ ಶಬ್ದಕ್ಕೆ ಕೆಲವು ಬೇರೆ ಅರ್ಥಗಳನ್ನು ಕೂಡ ಕಾಣಬೇಕು ಅಂತ ನನಗನ್ನಿಸ್ತು. ಅದಕ್ಕಾಗಿ ಅದನ್ನು ಈಗಿಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಅನ್ವಯಾರ್ಥವನ್ನು ನಿರೂಪಣೆ ಮಾಡುವಾಗ ಉಳಿದವರೆಲ್ಲರೂ ಏನು ಅನ್ವಯಾರ್ಥ ಹೇಳಿದ್ದಾರೆ ಅದೇ ಪ್ರಕಾರನೇ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ತವೀಯ ಅತಿಶಯ ಬಲವತ್ ಮಹಾಬಲಿಷ್ಠವಾದ ಈ ಬ್ರಹ್ಮ ಏನಿದೆ, ಪರಬ್ರಹ್ಮ, ಅದು ಎಲ್ಲರನ್ನೂ ಸದೆ ಬಡಿಯಿತು ಅಂತ ಅರ್ಥ. ಅರಧ್ರಸ್ಯ, ಅರಧ್ರ ಅಂದರೆ ಬೇರೆ ಯಾರಿಗೂ ಕೂಡ ಮಣಿಯದ್ದು, ಅದಮ್ಯ. ಅರಧ್ರ ಅಂದರೆ ಕೇವಲ ಮಣಿಯಲಾರದಂಥದ್ದು ಅಂತ ಅರ್ಥ. ಬೇರೆ ಯಾರಿಗೂ, ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಮಣಿಯಲಾರದು ಅಂತ ನಾವು ತಿಳ್ಕೊಳ್ಬೇಕಾದ ಅರ್ಥ. ಅದ್ಯಾವುದು ಅಂದರೆ ಶತ್ರುಗಣ, ದುಷ್ಟರ ಪಡೆ. ಆ ದುಷ್ಟರ ಪಡೆಯನ್ನು ತಾಮಸ ಶಕ್ತಿಗಳ ಪಡೆಯನ್ನು ಈ ಭಗವಂತನ ವೇಗ, ಅಸಾಧಾರಣವಾದಂಥ ವೇಗ, ಅದು ಸದೆ ಬಡಿಯಿತು, ದಮನಿಸಿತು. ಇದು ರಧ್ರತುರಹ ಅಂದರೆ ಶತ್ರುಗಳನ್ನು ದಮನಿಸಲಿಕ್ಕೆ ಬೇಕಾದಂಥ ವೇಗ ಉಳ್ಳವನು ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಬರೆದೇ ಇದ್ದಾರೆ. ಅದು ನಮ್ಗೆ ಗೊತ್ತಿದ್ದೇ ಇದೆ, ಅದನ್ನೇ ಇಲ್ಲಿ ಕೂಡ ನಾನು ಇಟ್ಕೊಂಡಿದ್ದೆ. ಆದ್ದರಿಂದ ಆದ್ದರಿಂದ ವಲಂ ಅಂತಿದೆ. ವಲ ಅನ್ನೋ ಶಬ್ದಕ್ಕೆ ಬಲ ಎಂಬ ಅಸುರ ಅಂತ ಈಗ ಇವರೆಲ್ಲ ಅರ್ಥ ಮಾಡಿದ್ದಾರೆ. ಆದರೆ ಅದನ್ನು ಬಿಟ್ಟು ಮಿಥ್ಯಾಜ್ಞಾನ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ಆ ಅರ್ಥವನ್ನು ಇಲ್ಲಿ ತಗೊಂಡಿದ್ದೀನಿ ನಾನು. ನೀನು ಮಿಥ್ಯಾಜ್ಞಾನವನ್ನು ನಾಶಪಡಿಸಿದಿ ಅಂತ ಅಲ್ಲಿರೋದು. ಅದು ನಾನು ಅನ್ವಯ ಬದಲು ಮಾಡ್ಕೊಂಡಿದ್ದೀನಿ. ಮಿಥ್ಯಾಜ್ಞಾನವನ್ನು ಹೇಳುವಂತಹ, ಮಿಥ್ಯಾಜ್ಞಾನವನ್ನು ತೋರಿಸುವಂಥದ್ದು ಅಂತ ಅರ್ಥ. ಹಾಗೆ ಅನ್ವಯ ಮಾಡ್ಕೊಂಡಿದ್ದೀನಿ. ಬಲಂ ಹನ್ ಅಂತ ಮುಂದಿನ ಅರ್ಧದಲ್ಲಿ, ಋಗ್ವೇದದ ಮೂಲ ಮಂತ್ರದಲ್ಲಿ ಮುಂದಿನ ಅರ್ಥದಲ್ಲಿ ಹನ್ ಅಂತಿದೆಯಲ್ಲ, ಬಲಂ ಅಂತ ಮಿಥ್ಯಾಜ್ಞಾನವನ್ನು ಹನ್ ನೀನು ನಾಶಪಡಿಸಿದೆ ಅಂತ ಅವರು ವ್ಯಾಖ್ಯಾನ ಮಾಡಿದರೆ, ನಾನು ಅದನ್ನು ಈ ಮಿಥ್ಯಾಜ್ಞಾನ ವದದ್ಭಿ, ಮಿಥ್ಯಾಜ್ಞಾನವನ್ನು ತೋರಿಸುವಂತಹ, ಹೇಳುವಂತಹ, ಎತ್ತಿ ತೋರಿಸುವಂತಹ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಅದು ತೋರಿಸುವಂಥವ್ರು ಯಾರು ಅಂದರೆ ವದದ್ಭಿಹಿ ಅಂತಿದೆಯಲ್ಲ, ವದದ್ಭಿಹಿ ಅಂತನ್ನುವುದು ಅಂಗಿರೋಭಿಹಿ ಅಂತನ್ನುವುದಕ್ಕೆ ವಿಶೇಷಣ. ಅಂಗಿರೋಭಿಹಿ ಎಂಬ ಶಬ್ದಕ್ಕೆ ಅಂಗಿರಸ ಕುಲದಲ್ಲಿ ಹುಟ್ಟಿದವರು ಅಥವಾ ಅಂಗಿರಸ್ ಮೊದಲಾದ ಋಷಿಗಳು, ಆ ಅರ್ಥ ನಾನು ತಗೊಂಡಿಲ್ಲ. ನಾನು ತಗೊಂಡಿದ್ದು ಮುಖ್ಯ ಪ್ರಾಣನ ರೂಪಗಳು. ಇದು ಆ ರೂಪಗಳ ಅನುಗ್ರಹದಿಂದ, ರೂಪಗಳ ಬೆಂಬಲದಿಂದ ನಮಗೆ ಭಕ್ತರಿಗೆ ಯುಷ್ಮೆ ಭಗವಂತನೇ ನಿನ್ನ ರೂಪಗಳಲ್ಲಿ ಪ್ರತ್ನಂ ಪ್ರಾಚೀನಂ ಸಖ್ಯಂ ಮಿತ್ರತ್ವಂ, ಹಿಂದೆಯೂ ನಮಗೂ ನಿನಗೂ ಸಖ್ಯವಿದ್ದೇ ಇದೆ, ಆ ಸಖ್ಯ ಹೀಗೆ ಇರಲಿ, ಅದು ಯಾವತ್ತೂ ಕೂಡ ಊರ್ಜಿತವಾಗಿರಲಿ ಅಂತ ಅದರ ಒಟ್ಟ ಅಭಿಪ್ರಾಯ ಆಗ್ತದೆ. ಇಲ್ಲಿ ಈ ರಧ್ರ ಮತ್ತು ಅರಧ್ರ ಅಂತ ಹೀಗೆಲ್ಲ ಶಬ್ದಗಳಿವೆ ಅಲ್ಲ. ಅರಧ್ರ ಅಂದ್ರೆ ಏನು ಅನ್ನೋದು ನೋಡ್ಬೇಕಾದ್ರೆ ರಧ್ರ ಅಂದ್ರೆ ಏನು ಅಂತ ನೋಡ್ಬೇಕು. ರಥ ಹಿಂಸಾಯಾಮ ಅಂತ ಧಾತು ಇದೆ, ಅದಕ್ಕೆ ಕರ್ಮಾರ್ಥದಲ್ಲಿ ರಪ್ರತ್ಯಯ. ಅದನ್ನು ಇವರೆಲ್ಲ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಮಾಡಿ ತೋರಿಸೇ ಇದ್ದಾರೆ, ನಾನು ಕೂಡ ಅದನ್ನೇ ಇಟ್ಕೊಂಡಿದ್ದೇನೆ. ಹಾಗಾಗಿ ರಧ್ರ ಅಂದರೆ ಇನ್ನೊಬ್ಬರಿಂದ ದಮನಕ್ಕೊಳಗಾಗುವಂಥದ್ದು, ಇನ್ನೊಬ್ಬರಿಂದ ಜಯಿಸಲ್ಪಡುವಂಥದ್ದು, ಸೋಲಿಸಲ್ಪಡುವಂಥದ್ದು ಅಂತ ಇಷ್ಟು ಅರ್ಥ ಆಗ್ತದೆ. ಅರಧ್ರ ಅಂದರೆ ಇನ್ನೊಬ್ಬರಿಂದ ಸೋಲಿಸಲ್ಪಡಲಾರದ್ದು ಅಂತ ನಿಷೇಧ ಅರ್ಥ ಆಗ್ತದೆ. ಮತ್ತಿಲ್ಲಿ ವಲ ಅಂತ ಏನಿದೆಯಲ್ಲ, ಅದು ಮಿಥ್ಯಾಜ್ಞಾನ ಅಂತ ಅರ್ಥ ಭಗವಂತಾಚಾರ್ಯ ಹೇಳಿದಾರಲ್ಲ, ಅದು ಋಗ್ಭಾಷ್ಯದಲ್ಲಿ ಬಂದಿರುವಂಥ ಅರ್ಥ. ಋಗ್ಭಾಷ್ಯದಲ್ಲಿ 11ನೇ
ಸೂಕ್ತದಲ್ಲಿ 1ನೇ ಅಧ್ಯಾಯದ 257ನೇ ಶ್ಲೋಕ ಅದು. ಅಲ್ಲಿ ಹೀಗೆ ವಲ ಅಂದರೆ ಮಿಥ್ಯಾಜ್ಞಾನ ಅನ್ನೋ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ, ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಭಗವಂತ ಆಚಾರ್ಯ ಇಟ್ಕೊಂಡಿದ್ದಾರೆ. ನಾನು ಕೂಡ ಅದೇ ಅರ್ಥವನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ತ್ವಂ ವಲಸ್ಯ ಗೋಮತೋಪ ಅಂತ ಈಗೊಂದು ಮಂತ್ರ ಇದೆ. ಅದು ಮೂಲದಲ್ಲಿ ಋಗ್ವೇದದಲ್ಲಿ 1ನೇ ಅಷ್ಟಕದ 1ನೇ ಅಧ್ಯಾಯದ 21ನೇ ವರ್ಗ, ಮಂಡಲ ಕ್ರಮದಲ್ಲಿ 1ನೇ ಮಂಡಲ 3ನೇ ಅನುವಾಕ 61ನೇ ಸೂಕ್ತ, ಅಲ್ಲಿ ಬಂದಿರುವಂಥ ಮಂತ್ರ. ಅಲ್ಲಿ ಗೋಮತಃ ವಲಸ್ಯ, ಈ ವಲ ಅಂದರೆ ಮಿಥ್ಯಾಜ್ಞಾನ. ಅದು ಯಾವುದಕ್ಕೆ ಸಂಬಂಧಪಟ್ಟ ಮಿಥ್ಯಾಜ್ಞಾನ ಅಂದರೆ ವೇದಾದಿ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಮಿಥ್ಯಾಜ್ಞಾನ. ವೇದಾದಿ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸರಿಯಾದ ವಿವೇಕವೇ ಬೇಕು. ಅದಿಲ್ಲದೆ ಹೋದರೆ ಆ ವೇದಾದಿ ಶಾಸ್ತ್ರಗಳನ್ನು ನಾವು ಅನ್ಯಥಾ ತಿಳ್ಕೊಂಡು ಬಿಡ್ತೀವಲ್ಲ, ಆ ಅನ್ಯಥಾ ತಿಳಿಲಿಕ್ಕೆ ಕಾರಣವಾದದ್ದೇ ಈ ಮೂಲಭೂತವಾದಂಥ ಅಜ್ಞಾನ. ಹೀಗಾಗಿ ಗೋಮತಃ ವಲಂ ಅಂತ ಅಲ್ಲಿ ಶಬ್ದ ಇದೆ ಆ ಮಂತ್ರದಲ್ಲಿ. ಅಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ವಲಸ್ಥಿರ್ಯಗತಿರ್ಧಿಯ, ಬುದ್ಧಿ ವಿಷಯವನ್ನು ವ್ಯತ್ಯಸ್ತವಾಗಿ ತಿಳ್ಕೊಳ್ಳುವುದಕ್ಕೆ ಈ ವಲ ಅನ್ನೋ ಅರ್ಥವನ್ನ ಹೇಳಿದ್ದಾರೆ. ಹಾಗಾಗಿ ವಲ ಅಂದರೆ ಬುದ್ಧಿ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದೇ ವಲ. ಈ ವಲ ಅನ್ನೋ ಶಬ್ದಕ್ಕೆ ಮಿಥ್ಯಾಜ್ಞಾನ ಅಂತ ಅರ್ಥ ಬರೋದು ಹೇಗೆ ಅಂದರೆ ಹೀಗೆ ತಿಳ್ಕೊಳ್ಬಹುದು. ವಲ ಸಂವರಣೆ ಅಂತ ಒಂದು ಧಾತು ಇದೆ, 148ನೇ ಧಾತು ಬೃಹತ್ ಧಾತು ರೂಪಾವಳಿಯಲ್ಲಿ. ಅದಕ್ಕೆ ವಲತೆ ಅಂತ ಆತ್ಮನೇಪದ ಧಾತು, ಅದು ತಟ್ಲಕಾರದಲ್ಲಿ ವಲತೆ ಅಂತ ಆಗ್ತದೆ. ವಲ ಸಂವರಣೆ ಕವಿಯುವುದು, ಆವರಿಸಿಕೊಳ್ಳುವುದು ಅಂತ ಅರ್ಥ ಆಗ್ತದೆ. ನಮ್ಮ ಮನಸ್ಸನ್ನ ಆವರಿಸಿಕೊಂಡು ಅದಕ್ಕೆ ಸರಿಯಾದ ವಿಷಯವನ್ನು ತಿಳಿಯಲಿಕ್ಕೆ ಪ್ರತಿಬಂಧಕ ಮಾಡುವಂತಹ ಅಜ್ಞಾನವನ್ನ ಹೀಗೆ ವಲತೆ ಇತಿ ವಲಂ ಅಂತ ನಾವು ಹೇಳಬಹುದು ಅಂತ ಕಾಣಿಸ್ತದೆ. ಇನ್ನು ಮುಂದೆ ಅಂಗಿರಸ್ ಶಬ್ದ, ಅದು ಪ್ರಾಣನನ್ನು ಹೇಳ್ತದೆ ಅಂತ ನಾನು ಹೇಳಿದ್ನಲ್ಲ, ಅದು ಹೇಗೆ ಪ್ರಾಣನನ್ನು ಹೇಳ್ತದೆ ಅನ್ನೋದನ್ನು ಈಗ ನೋಡಬೇಕು. ಛಾಂದೋಗ್ಯ ಉಪನಿಷತ್ತಿನ 1ನೇ ಅಧ್ಯಾಯದಲ್ಲೇ ಮುಖ್ಯ ಪ್ರಾಣನ ಮಹಿಮೆಗಳನ್ನು ಹೇಳುವಂಥ ಒಂದು ಪ್ರಕರಣ ಇದೆ. ಅಲ್ಲಿ ಏತಮು ಏವ ಆಂಗಿರಸಂ ಮನ್ಯಂತೆ ಅಂಗಾನಾಂ ಯದ್ರಸಸ್ತೇನ ಅಂತ ಉಪನಿಷತ್ತಿನ ಭಾಗ. ಅಂಗಾನಾಂ, ನಮ್ಮೆಲ್ಲರ ಅಂಗಾಂಗಗಳಿಗೆ, ಶರೀರಗಳಿಗೆ, ಅವಯವಗಳಿಗೆ ರಸಃ ಇವನೇ ನಿಯಾಮಕ ಆಗಿದ್ದಾನೆ ಈ ಪ್ರಾಣ. ಆದ್ದರಿಂದ ಅವನೇ ಅಂಗಿರಾಹ ಅಂತ ಅಲ್ಲಿ ಬಂದಿದೆ. ಆದ್ದರಿಂದ ನಾನು ಅಂಗಿರಸ ಕುಲದಲ್ಲಿ ಹುಟ್ಟಿದವರು ಅಥವಾ ಅಂಗಿರ ಪ್ರವೃತ್ತಿ ಋಷಿಗಳು ಅಂತ ಈ ಅರ್ಥವನ್ನು ಇಟ್ಕೊಂಡಿಲ್ಲ. ನನಗೆ ಈ ಅರ್ಥ ಇಲ್ಲಿ ಯುಕ್ತವಾಗಿ ಕಾಣಿಸಿದೆ, ಅದರಿಂದ ನಾನು ಇದನ್ನು ಇಟ್ಕೊಂಡಿದ್ದೇನೆ. ಅಂಗಿರೋಭಿಹಿ ಅಂತ ಬಹುವಚನ ಇದೆಯಲ್ಲ, ಪ್ರಾಣನ ಅನುಗ್ರಹದಿಂದ ಅಂತಂದ್ರೆ ಏಕವಚನ ಇರಬೇಕಾಗಿತ್ತು, ಬಹುವಚನ ಹೇಗೆ ಬಂತು ಅಂದರೆ ಅದು ಆತನ ಅನೇಕ ರೂಪಗಳನ್ನು ಹೇಳ್ತದೆ. ತ್ರಿಕೋಟಿ ರೂಪ ಪವನಶ್ಚ ಮೇಸುತಃ ಅಂತ ಮುಖ್ಯ ಪ್ರಾಣನಿಗೆ 3 ಕೋಟಿ ರೂಪಗಳು ಅಥವಾ 3 ಗುಂಪಿನ ರೂಪಗಳು ಇವೆ ಅಂತ ನಾವು ಕೇಳಿದ್ದೇವೆ. ಹನುಮ, ಭೀಮ ಮತ್ತು ಮಧ್ವ ಅನ್ನುವಂಥ 3 ರೂಪಗಳು, ಮತ್ತು ಬೇರೆ ಯಾವುದೇ ರೂಪಗಳು, ಮತ್ತು 3 ರೂಪಗಳು. ಈ ರೂಪಗಳಿಂದ ಅಂತರ್ಥ ಅದಕ್ಕೆ. ಆ ರೂಪಗಳು ನಮಗೆ ಮಿಥ್ಯಾಜ್ಞಾನವನ್ನ ತೋರಿಸಿಕೊಟ್ಟಿವೆ. ಮಿಥ್ಯಾಜ್ಞಾನ ಯಾವುದು ಮತ್ತೆ ಯಥಾರ್ಥ ಜ್ಞಾನ ಯಾವುದು ಅಂತ ಅನ್ನೋದನ್ನು ತೋರಿಸಿಕೊಟ್ಟಿವೆ. ನಮಗೆ ಯಥಾರ್ಥ ಜ್ಞಾನವನ್ನ ತಿಳ್ಕೊಳ್ಳುವುದು, ಯಥಾರ್ಥ ಜ್ಞಾನ ಯಾವುದು ಅಂತ ತಿಳ್ಕೊಳ್ಳುವುದು ಎಷ್ಟು ಮಹತ್ವದ್ದು, ಹಾಗೆ ಮಿಥ್ಯಾಜ್ಞಾನ ಯಾವುದು ಅಂತ ತಿಳ್ಕೊಳ್ಳುವುದು ಕೂಡ ಅಷ್ಟೇ ಮಹತ್ವದ್ದು. ಹೀಗೆ ಯಥಾರ್ಥ ಜ್ಞಾನ ಮತ್ತು ಮಿಥ್ಯಾಜ್ಞಾನಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿಯಬೇಕು ಅಂತ ಆಚಾರ್ಯರು ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋಯವು ವಿದ್ಯಾಯಾಂಗ್ ರತಾಹ ಅಂತ ಆ ಒಂದು ಮಂತ್ರ. ಅನ್ಯಥೋಪಾಸಕಾಯೇತು ತಮೋಂಧಂ ಯಾತ್ಯ ಸಂಶಯಂ ತಥೋಧಿಕ್ಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಕಾಹ ತಸ್ಮಾತ್ ಯಥಾಸ್ವರೂಪಂ ತು ನಾರಾಯಣ ಮನಾಮಯಂ ಅಯಥಾರ್ಥಸ್ಯ ನಿಂದಾಂ ಚ ಯೇ ವಿದುಃ ತೇ ಹಿ ಸಜ್ಜನಾಃ.
ಪರಮಾತ್ಮನ ಸ್ವರೂಪಕ್ಕೆ ವಿರುದ್ಧವಾದ ರೀತಿಯಲ್ಲಿ ಶಾಸ್ತ್ರದಲ್ಲಿ ಹೇಳಲ್ಪಡದೇ ಇರುವಂಥವನನ್ನು ಉಪಾಸನೆ ಮಾಡುವವರು ಯಾರಿದ್ದಾರಲ್ಲ ಅವರು ಖಂಡಿತವಾಗಿ ಒಂದು ದುರ್ಗತಿಯನ್ನು ಪಡಿತಾರೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಮತ್ತೆ ಇನ್ನು ಕೆಲವರು ಅನ್ಯಥಾ ಜ್ಞಾನ ಯಾವುದು ಅಂತ ಸ್ಪಷ್ಟವಾಗಿ ತಿಳಿದು ಆ ಅನ್ಯಥಾ ಜ್ಞಾನವನ್ನು ನಿರಾಕರಿಸುವುದಿಲ್ಲವೋ, ಇದು ಅನ್ಯಥಾ ಜ್ಞಾನ, ಯಥಾರ್ಥ ಜ್ಞಾನ ಬೇರೆಯೇ ಇದೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅಥವಾ ಇನ್ನೊಬ್ಬರಿಗೆ ಅದನ್ನು ಹೇಳಬೇಕಾದ ಕರ್ತವ್ಯವಿದ್ದಾಗ ಹೇಳೋದಿಲ್ವೋ, ಅವರಿಗೆ ಮತ್ತೂ ಹೆಚ್ಚಿನ ದುರ್ಗತಿ ಕಾದಿದೆ ಅಂತ ಅರ್ಥ. ಆದ್ದರಿಂದ ನಾರಾಯಣನನ್ನು ಯಥಾರ್ಥವಾಗಿ ತಿಳಿಯಬೇಕು. ಅಯಥಾರ್ಥ ಜ್ಞಾನವನ್ನು ನಿಂದ್ಯ, ಯಥಾರ್ಥ ಜ್ಞಾನವೇ ಅನಿಂದ್ಯ ಅಂತನ್ನುವುದನ್ನು ನಾವು ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅರ್ಥ ಮಾಡಿಕೊಂಡೇನೆ ಅಯಥಾರ್ಥ ಜ್ಞಾನವನ್ನು ದೂರವಿಟ್ಟು ಯಥಾರ್ಥ ಜ್ಞಾನವನ್ನು ಪಡೆಯಬೇಕು. ಇದೇ ಪುರುಷಾರ್ಥಕ್ಕೆ ಕಾರಣ. ಅದರಿಂದ ಏನಾಗ್ತದೆ, ಅಯಥಾರ್ಥ ಜ್ಞಾನವನ್ನು ನಿರಾಕರಣೆ ಮಾಡಿದ್ದರಿಂದ ದುಃಖ, ಅಜ್ಞಾನ, ಈ ಸಂಸಾರಗಳು ನಮ್ಮಲ್ಲಿ ಏನಿವೆ, ಸಂಸಾರದಲ್ಲಿ ನಮ್ಮನ್ನು ಮುತ್ತಿವೆ, ಅವುಗಳನ್ನೆಲ್ಲ ದಾಟ್ತಾರೆ. ಮತ್ತೆ ಯಥಾರ್ಥ ಜ್ಞಾನವನ್ನು ಪಡೆಯುವುದರಿಂದ ತಮ್ಮ ಅಂತರಂಗದಲ್ಲಿಯೇ ಹುದುಗಿರುವಂಥ ಸುಖ, ಜ್ಞಾನ ಮೊದಲಾದ ಸ್ವರೂಪ ಏನಿದೆ ಅದನ್ನು ಪಡ್ಕೊಳ್ತಾರೆ. ಅದರಿಂದ ಅಯಥಾರ್ಥ ಜ್ಞಾನವನ್ನು ಅಯಥಾರ್ಥ ಜ್ಞಾನ ಅಂತಲೂ, ಯಥಾರ್ಥ ಜ್ಞಾನವನ್ನು ಯಥಾರ್ಥ ಜ್ಞಾನ ಅಂತ ತಿಳಿಯುವುದು, ಇವು ಬಹಳ ಮಹತ್ವದ್ದು ಸಾಧಕನ ಸಾಧನೆ ಇದೆ. ಅದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹನುಮ, ಭೀಮ ಇತ್ಯಾದಿ ರೂಪಗಳಲ್ಲಿ, ಮೂಲ ರೂಪದಲ್ಲಿಯೂ ಕೂಡ ಅಯಥಾರ್ಥ ಜ್ಞಾನವನ್ನು ಅವನು ಹೇಳಿದ್ದಾನೆ. ಅಂದರೆ ಅಯಥಾರ್ಥ ಜ್ಞಾನವನ್ನು ಎಲ್ಲೂ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾನೆ ಅಂತ ಅರ್ಥ ಅಲ್ಲ. ಅಯಥಾರ್ಥ ಜ್ಞಾನವನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟು ಅದನ್ನು ಬಿಡ್ರಿ ಅಂತ ಹೇಳಿದ್ದಾನೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅದಕ್ಕಾಗಿ ವಲಂ ಅಂಗಿರು ವದದ್ಭಿಹಿ, ಮಿಥ್ಯಾಜ್ಞಾನವನ್ನು ಮಿಥ್ಯಾಜ್ಞಾನ ಎಂದು ಸಾರಿರುವ, ಸ್ಪಷ್ಟವಾಗಿ ಹೇಳಿರುವ ಆ ಮುಖ್ಯ ಪ್ರಾಣನ ರೂಪಗಳಿಂದ, ಅವರ ಅನುಗ್ರಹದಿಂದ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅವನ ಅನುಗ್ರಹದಿಂದ ನಮಗೆ ಪರಮಾತ್ಮನಲ್ಲಿ ಒಂದು ಸಖ್ಯ, ಅನಾದಿ ಕಾಲದಿಂದಲೂ ಸಖ್ಯ ಇದ್ದೇ ಇದೆ. ಆದರೆ ಮುಖ್ಯ ಪ್ರಾಣನ ಅನುಗ್ರಹದಿಂದ ಯಥಾರ್ಥ ಜ್ಞಾನವನ್ನು ಯಥಾರ್ಥ ಜ್ಞಾನ ಅಂತಲೂ, ಅಯಥಾರ್ಥ ಜ್ಞಾನವನ್ನು ಅಯಥಾರ್ಥ ಜ್ಞಾನ ಅಂತಲೂ ಸ್ಪಷ್ಟವಾಗಿ ನಾವು ತಿಳಿದಾದ ಮೇಲೇನೆ ಆ ಪರಮಾತ್ಮನಲ್ಲಿ ನಮಗಿರುವಂತಹ ಸಖ್ಯ ಅಂತನ್ನೋದು ದೃಢೀಕೃತ ಆಗ್ತದೆ. ಅದಕ್ಕಾಗಿ ಅದನ್ನು ನಾವು ತಗೊಳ್ಬೇಕು. ಋಗ್ಭಾಷೆಯಲ್ಲಿ ಬಂದಿರುವಂತಹ ಮೂಲ ಮಂತ್ರವನ್ನು ನಾನು ಹೇಳಿದ್ನಲ್ಲ, ಅಲ್ಲಿ ಗೋಮತಃ ವಲಂ, ಗೋಮತಃ ಅಂದರೆ ವೇದಾದಿ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ, ವಲಂ ಮಿಥ್ಯಾಜ್ಞಾನವನ್ನು ನೀನು ನಿರಾಕರಣೆ ಮಾಡಿದ್ದಿ ಅಂತ ಅಲ್ಲಿ ಮುಂದೆ ಬಂದಿದೆ. ಅಲ್ಲೂ ಗೋಮತಃ ಅಂತ ಅನ್ನೋ ಶಬ್ದವನ್ನು ಬಂದಿರುವುದನ್ನು ನಾವು ಗಮನಿಸಬೇಕು. ನಾವೀಗೇನು ಮರೀಚಿ ಅನ್ನೋ ಶಬ್ದವನ್ನು ಕೇಳ್ತಾ ಇದ್ದೀವಲ್ಲ, ಮರೀಚಿ ಅನ್ನೋ ಶಬ್ದವನ್ನು ಕೇಳುವಾಗ ನಮಗೆ ಹಿಂದೆ ಗೋವಿಂದ ಮತ್ತು ಗೋವಿದಾಂಪತಿ ಎನ್ನುವಂಥ ಎರಡು ನಾಮಗಳು ಬಂದದ್ದು ನೆನಪಿರಬೇಕು. ಆ ಎರಡು ನಾಮದ ಅರ್ಥವನ್ನು ನಾವು ನೆನಪಿಟ್ಕೊಂಡು, ಭಗವಂತ ಎಲ್ಲ ವೇದಗಳಿಂದ ಪ್ರತಿಪಾದ್ಯ, ಮತ್ತು ವೇದಗಳನ್ನು ವ್ಯಾಖ್ಯಾನ ಮಾಡುವವರಿಗೆ ಆತ ಅಧಿಪತಿ, ಅವರಿಗೆ ಎಲ್ಲರಿಗೂ ಕೂಡ ವೇದವನ್ನು ವ್ಯಾಖ್ಯಾನ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟವನು ಅನ್ನೋದು ಗೋವಿಂದ ಮತ್ತು ಗೋವಿದಾಂಪತಿ ಅನ್ನೋದಕ್ಕೆ ಅರ್ಥ. ಮತ್ತು ಇಲ್ಲಿ ಮರೀಚಿ ಅನ್ನೋ ಶಬ್ದದಿಂದ ಮಿಥ್ಯಾಜ್ಞಾನವನ್ನು ಮುಖ್ಯ ಪ್ರಾಣನ ಒಳಗಿದ್ದು ತಾನು ನಮಗೆಲ್ಲರಿಗೂ ಕೂಡ ನಾಶ ಮಾಡಿಕೊಟ್ಟಿದ್ದಾನೆ, ನಮ್ಮ ಮಿಥ್ಯಾಜ್ಞಾನವನ್ನು ನಾಶ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಆತ ಮರೀಚಿ ಅಂತ ಅರ್ಥ ಆಗ್ತದೆ. ಹೀಗೆ ಹಿಂದಿನ ಗೋವಿಂದ, ಗೋವಿದಾಂಪತಿ ಮತ್ತು ಮರೀಚಿ ಅನ್ನುವ ನಾಮಗಳಿಗೆ ಸಂಬಂಧ ಇದೆ. ಅದು ಋಗ್ವೇದದ ಆ ಮಾತಿನಲ್ಲಿ ಗೋಮತಃ ಬಲಂ, ಗೋಮತಃ ವಲಂ ಅನ್ನೋದರಲ್ಲಿ ಅದು ಕಂಡು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು. ಅವನ ಅನುಗ್ರಹದಿಂದಲೇ ಸಾಧಕರಿಗೆ ಭಗವಂತನಲ್ಲಿ ಸಖ್ಯ ಸಾಧ್ಯ ಆಗ್ತದೆ ಅಂತ ಅರ್ಥ. ನಾವೀಗಾಗಲೇ ಮರೀಚಿ ಎಂಬ ಶಬ್ದಕ್ಕೆ ಅರ್ಥವನ್ನು ನೋಡಿದ್ದೇವೆ. ಮೃ ಧಾತುವಿಗೆ ಈ ಪ್ರತ್ಯಯ ಬಂದು ಮರಿ ಅಂತ ಆಗ್ತದೆ, ಮುಂದೆ ಚಿಪ್ ಅಂತ ಪ್ರತ್ಯಯ ಬಂದಿದೆ. ಇದನ್ನು ರಘುನಾಥ ಸ್ವಾಮಿಗಳು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಹೀಗೆ ಮರೀಚಿ ಅಂದರೆ ಬಲಾಸುರ ಎಂಬ ರಾಕ್ಷಸನಿಗೆ ನಾಶಕ ಅಂತ ಅವರು ಅರ್ಥ ಮಾಡಿದ್ದಾರೆ. ಇದು ಮರೀಚಿ ಅನ್ನೋ ಶಬ್ದಕ್ಕೆ ಒಂದರ್ಥ.
ಮತ್ತು ಶಬ್ದಕಲ್ಪದ್ರುಮ ಮೊದಲಾದ ಕಡೆ ಇರುವಂತೆ ಮ್ರಿಯತೆ ಶತ್ರು ಅನೇನ ಇತಿ ಮರೀಚಿಹಿ. ಅದೇ ಮರೀಚಿ ಅಂದರೆ ಕಿರಣ ಅಂತ ಅರ್ಥ, ನಮಗೆಲ್ಲರಿಗೂ ಗೊತ್ತಿರುವಂತೆ ಜ್ಞಾನದ ಕಿರಣ. ಜ್ಞಾನದ ಕಿರಣದಿಂದ ಅಜ್ಞಾನದ ಶತ್ರು ನಾಶ ಆಗ್ತಾನೆ. ಶಬ್ದಕಲ್ಪದ್ರುಮದಲ್ಲಿ ಶತ್ರು ಅಂತ ಬಂದಿಲ್ಲ, ಮ್ರಿಯತೆ ಅಲ್ಲಿ ಕತ್ತಲು ಅಂತ ಈಗೆಲ್ಲ ಅರ್ಥ ಬಂದಿದೆ. ನಾವು ಶತ್ರು ಅಂತ ನಾವು ಕತ್ತಲು ಅನ್ನೋದನ್ನು ಬಿಟ್ಟು ಕತ್ತಲಿನ ರೂಪದ ಶತ್ರು, ಅಜ್ಞಾನದ ರೂಪದ ಶತ್ರು ಅಂತ ಅದನ್ನು ವ್ಯಾಖ್ಯಾನ ಮಾಡಿಕೊಂಡ್ರೆ ಮರೀಚಿ ಅನ್ನೋದನ್ನು ಶಬ್ದಕಲ್ಪದ್ರುಮದ ನೆರಳಿನಲ್ಲಿ ಹಾಗೆ ಅರ್ಥ ಮಾಡ್ಕೋಬಹುದು. ಸತ್ಯಸಂಧರು ಕೂಡ ಮ್ರಿಯತೆ ಅನೇನ ತಮಃ, ಕತ್ತಲು ಈತನಿಂದ ನಾಶ ಆಗ್ತದೆ ಅಂತನೋ ಅರ್ಥವನ್ನೇ ಹೇಳಿದ್ದಾರೆ. ಬನ್ನಂಜ ಗೋವಿಂದಾಚಾರ್ಯರು ಮದ ಅಂದರೆ ಅಹಂಕಾರ, ಅದನ್ನ ಅಥವಾ ಮತಿ ಅಂದರೆ ಯಥಾರ್ಥ ಜ್ಞಾನ, ಅದನ್ನ ನಾಶ ಮಾಡುವವನು, ಅದನ್ನ ಹೊರಹಾಕುವವನು ಅನ್ನೋ ಅರ್ಥವನ್ನೇ ಹೇಳಿದ್ದಾರೆ. ನಾವಿಲ್ಲಿ ಸಾಮಾನ್ಯವಾಗಿ ತಿಳ್ಕೊಳ್ಬಹುದಾದ ಅರ್ಥ ಮ್ರಿಯತೆ ಶತ್ರುಗಣ ಅನೇನ ಇತಿ ಮರೀಚಿಹಿ. ಶತ್ರುಗಳೆಲ್ಲರನ್ನೂ ಅವನು ಹೊಡೆದು ಓಡಿಸ್ತಾನೆ. ಶತ್ರುಗಳು ಅಂದರೆ ರಾಕ್ಷಸರೇನಿದ್ದಾರೆ ಅವರೆಲ್ಲರೂ ಕೂಡ ಯಥಾರ್ಥ ಜ್ಞಾನದ ವಿರೋಧಿಗಳಾದಂಥವರು, ಅಜ್ಞಾನ ಸಂಶಯ ಇತ್ಯಾದಿಗಳಿಗೆ ಅವರು ಪ್ರತಿನಿಧಿಗಳು. ಆದ್ದರಿಂದ ವಿಷ್ಣುವನ್ನು ಮರೀಚಿ ಅಂತ ನಾವು ಉಪಾಸನೆ ಮಾಡಬೇಕು. ಕಿರಣ ಹೇಗೆ, ಬೆಳಕಿನ ಕಿರಣ ಹೇಗೆ ಕತ್ತಲ ನಾಶ ಮಾಡ್ತದೋ ಹಾಗೆ ಜ್ಞಾನದ ಕಿಡಿ ಅಜ್ಞಾನದ ಕಗ್ಗತ್ತಲನ್ನು ನಾಶ ಮಾಡ್ತದೆ ಅಂತ ಅದರ ತಾತ್ಪರ್ಯ. ಇದನ್ನೇ ಬೃಹತಿ ಮಂತ್ರ ಹೇಳಿದೆ. ಅರಧ್ರಸ್ಯ, ಬೇರೆ ಯಾರಿಗೂ ಮಣಿಯದೇ ಇರುವಂತಹ ಶತ್ರುಗಣ, ಅಜ್ಞಾನ ಸಂಶಯ ಅಹಂಕಾರ ಮೊದಲಾದ ಶತ್ರುಗಣಗಳೇನಿವೆ, ಆ ಶತ್ರುಗಣಗಳನ್ನು ಈ ಭಗವಂತನ ವೇಗ ನಾಶಪಡಿಸಿದೆ ಅಂತ ಅದರ ತಾತ್ಪರ್ಯ. ಇದರ ಭಾವಾರ್ಥ ಏನಾಗ್ತದೆ? ಮಹಾಬಲಶಾಲಿಯಾದ ಪರಮಾತ್ಮನೇ, ನೀನು ಯಾರಿಗೂ ಮುಣಿಯದಂಥ ಅಂತರ್ಬಾಹ್ಯ ಶತ್ರುಗಳ ಪಡೆಯನ್ನು ಕೂಡ ನಿನ್ನ ವೇಗ ಪರಾಕ್ರಮಗಳಿಂದ ಮುಣಿಸಿದ್ದಿ. ಅಂತಹ ನಿನ್ನಲ್ಲಿ ನಮಗೆ ಹಿಂದಿನಿಂದಲೂ ಸಖ್ಯ ಇದ್ದೇ ಇದೆ. ಮುಖ್ಯಪ್ರಾಣ ತನ್ನ ಮೂಲ ಹಾಗೂ ಅವತಾರ ರೂಪಗಳಿಂದ ಮಿಥ್ಯಾಜ್ಞಾನ ಅಂತ ತೋರಿಸಿ ಅದನ್ನು ಹೇಗೆ ಧಿಕ್ಕರಿಸಬೇಕು ಅಂತ ನಮಗೆ ಉಪದೇಶಿಸಿ ತತ್ವಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಮೈತ್ರಿಯನ್ನ ಊರ್ಜಿತಗೊಳಿಸಬೇಕು ಅವನು ಅಂತ ಅದರ ಭಾವಾರ್ಥ. ಹೀಗೆ ಆ ಮರೀಚಿ ಶಬ್ದ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಇದನ್ನೆಲ್ಲ ನೋಡ್ತಾ ಕೂತ ಮೇಲೆ ಮ ರಿ ಚಿ ಅಂತ 3 ಅಕ್ಷರಗಳಿವೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೂ ಒಂದಿಷ್ಟು ಅರ್ಥಗಳನ್ನು ನೋಡಬೇಕು ಅಂತ ನನಗೆ ಭಾವಾರ್ಥವನ್ನೆಲ್ಲ ಅನುಸಂಧಾನ ಮಾಡಿಕೊಂಡಾದ್ಮೇಲೆ ಅದನ್ನು ಬರೆದ ಮೇಲೆ ಅನಿಸಿತು. ಅದಕ್ಕಾಗಿ ಇಲ್ಲಿ ಇನ್ನೊಂದು ಪ್ರಯತ್ನ ಇದೆ, ಮರೀಚಿ ಎಂಬ ಶಬ್ದಕ್ಕೆ ಏನರ್ಥ ಅಂತ. ಅದರಲ್ಲಿರುವ ಕೆಲವು ಅರ್ಥಗಳು ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಿವೆ, ಇನ್ನು ಕೆಲವು ಸಂಬಂಧಪಟ್ಟಿಲ್ಲ. ಅದೇನಿಲ್ಲ, ಈಗ ನೋಡೋಣ ಅದನ್ನು. ಮ ಅಂದರೆ ಚತುರ್ಮುಖ ಬ್ರಹ್ಮ, ಶಿವ, ಯಮ ಮತ್ತು ಸಮಯ ಅಂದರೆ ಕಾಲ, ವಿಷ, ಮಧುಸೂದನ ಶಬ್ದವಾಚ್ಯನಾದ ಭಗವಂತ ಮತ್ತು ಚಂದ್ರ. ಇಷ್ಟ ಅರ್ಥಗಳನ್ನು ಕೋಶದಲ್ಲೇ ಹೇಳಿದ್ದಾರೆ. ಯಾವುದೋ ಆಚಾರ್ಯರು ವೇದವ್ಯಾಸದವರಿಗೆ ಮಾತ್ರ ಗೊತ್ತಿರುವಂಥ ಕೋಶ ಅಂತ ಅರ್ಥ ಅಲ್ಲ, ನಮ್ಮ ಸಾಮಾನ್ಯವಾದ ಕೋಶಗಳಲ್ಲಿ ಇಷ್ಟಾರ್ಥಗಳು ಲಭ್ಯ ಇದ್ದೇ ಇವೆ. ಮತ್ತೆ ಇದು ಮ ಅನ್ನೋದಕ್ಕೆ ಅರ್ಥ ಆಯಿತು. ರಿ ಅಂದರೆ ಗತಿ ರೇಷಣಯೋ, ಗತಿ ಅಂದರೆ ತಿಳಿದುಕೊಳ್ಳುವುದು ಅಂತ ಅರ್ಥ. ಮಾನ್ ಮಕಾರದ ಮ ಎಂಬುದಾಗಿ ಕರೆಯಲ್ಪಡುವ ಬ್ರಹ್ಮರುದ್ರಾದಿಗಳನ್ನು ಋಣಾತಿ, ಈ ಭಗವಂತ ತಿಳಿದಿದ್ದಾನೆ. ಅವ್ರ ಸ್ವರೂಪ ಏನು, ಅವ್ರ ಶಕ್ತಿ ಏನು ಅಂತ ಅನ್ನೋದನ್ನು ತಿಳಿದಿದ್ದಾನೆ. ಚಿನೋತಿ, ಚಿನೋತಿ ಅನ್ನುವಲ್ಲಿ ಚಿಂಚಯನೇ ಧಾತು. ರಿ ಅಂದರೆ ತಿಳಿತಾನೆ ಅಂತ ಅರ್ಥ, ಚಿ ಅಂದರೆ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಅವರವರ ಸಾಧನೆಯನ್ನ ಗಮನಿಸಿ ಅವರನ್ನು ತನ್ನ ಭಕ್ತರು ಅಂತ ಆಪ್ತಭಾವದಿಂದ ಸ್ವೀಕಾರ ಮಾಡ್ತಾನೆ ಅಂತ ಅದರ ಅರ್ಥ. ಇನ್ನೊಂದು ಮ ಅಂದರೆ ಸಮಯ, ಕಾಲ. ಆ ಕಾಲವನ್ನು ತಿಳ್ಕೊಂಡಿದ್ದಾನೆ ಮತ್ತೆ ಭಕ್ತರನ್ನ ಸ್ವೀಕಾರ ಮಾಡ್ತಾನೆ. ಮ ಅಂದರೆ ಕಾಲವನ್ನು, ರಿ ಅಂದರೆ ತಿಳಿದಿದ್ದಾನೆ, ಮತ್ತೆ ಚಿನೋತಿ ಅಂದರೆ ಭಕ್ತರನ್ನು ಸ್ವೀಕಾರ ಮಾಡ್ತಾನೆ. ಭಕ್ತರನ್ನು ಅವನು ಸ್ವೀಕಾರ ಮಾಡಲಿಕ್ಕೆ ಆ ಕಾಲವನ್ನು ಅವನು ತಿಳಿದು ಯಾವ ಕಾಲದಲ್ಲಿ ಭಕ್ತರನ್ನು ಸ್ವೀಕಾರ ಮಾಡಬೇಕು, ಯಾವ ಕಾಲದಲ್ಲಿ ಅವರಿಗೆ ನಾನು ಅನುಗ್ರಹಿಸಬೇಕು ಅಂತ ಅನ್ನೋದನ್ನು ತಿಳ್ಕೊಂಡೇ ಮಾಡುವುದರಿಂದ ಆತ ಮರೀಚಿ ಅಂತ ಅರ್ಥ. ಮ ಅಂದರೆ ವಿಷ ಅಂತನೂ ಅರ್ಥ ಇದೆಯಲ್ಲ, ಅದರಿಂದ ಮಮ್ ಅಂದರೆ ಸಂಸಾರವೆಂಬ ವಿಷವನ್ನ ಋಣೋತಿ, ನಾಶಯತಿ ಅಂತನೂ ನಾವು ತಿಳ್ಕೋಬಹುದು. ಯಾಕೆಂದರೆ ಆ ರಿ ಧಾತುವಿಗೆ ನಾಶಪಡಿಸುವುದು ಅಂತನೂ ಮತ್ತೊಂದು ಅರ್ಥ ಇದೆ.
ಹ್ರೀಂ ಕ್ಷಯೇ ಅಂತ. ಹೀಗೆ ಸಂಸಾರವೆಂಬ ವಿಷವನ್ನು ನಾಶಪಡಿಸ್ತಾನೆ. ಮತ್ತೆ ಚಿನೋತಿ, ಭಕ್ತರನ್ನು ತನ್ನ ಹತ್ತಿರ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಆತ ಮರೀಚಿ. ಇಲ್ಲಿ ಒಂದು ಅರ್ಥ ಈ ಬೃಹತಿ ಮಂತ್ರಕ್ಕೂ ಸಂಬಂಧಪಡ್ತದೆ. ಚತುರ್ಮುಖ ಬ್ರಹ್ಮ ಮೊದಲಾದವರೇನಿದ್ದಾರಲ್ಲ, ಇವರೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮ, ಶಿವ, ಯಮ ಮತ್ತೆ ಚಂದ್ರ, ಇವರೆಲ್ಲರೂ ಕೂಡ ಆ ಮ ಶಬ್ದದಿಂದ ವಾಚ್ಯರು. ಅದಲ್ಲದೆ ಮ ಅನ್ನೋ ಶಬ್ದ ಸಮಯವನ್ನು ಹೇಳ್ತದೆ ಅಂತ ಬಂತಲ್ಲ. ಸಮಯ ಅಂದ್ರೆ ಕಾಲ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷರುದ್ರಾದ್ಯಾಹ ಶಕ್ರ ಸೂರ್ಯ ಯಮಾವಪಿ ಅಗ್ನಿರ್ಯಮಾನುಜಶ್ಚೈವ ಕಾಲಶಬ್ದೋಚಿತ ಪೃಥಕ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಪ್ರಮಾಣ ಇದೆ. ಪರಮಾತ್ಮ, ಪ್ರಕೃತಿ, ಬ್ರಹ್ಮ ಮತ್ತು ವಾಯುಗಳು, ಗರುಡ, ಶೇಷ, ರುದ್ರ, ಇಂದ್ರ, ಸೂರ್ಯ, ಯಮ, ಅಗ್ನಿ ಮತ್ತು ಯಮನ ಸಹೋದರ ಒಬ್ಬ, ಇವರೆಲ್ಲರನ್ನೂ ಕಾಲ ಅಂತ ಹೇಳ್ಬೇಕಂತ. ಕಾಲ ಅಂದ್ರೂ ಸಮಯ ಅಂದ್ರೂ ಒಂದೇ. ಇವರೆಲ್ಲರೂ ಕೂಡ ಕಾಲಶಬ್ದವಾಚ್ಯರಾದಂತಹ ಇವರೆಲ್ಲ ಏನಿದ್ದಾರೆ, ಅವ್ರು ಯಾರೂ ಕೂಡ ಇನ್ನೊಬ್ಬರಿಗೆ ಮುಣಿಯುವಂಥವ್ರಲ್ಲ, ಮಹಾಬಲಿಷ್ಠರು. ಅಂಥವ್ರನ್ನು ಋಣೋತಿ, ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಾನೆ ಅವನು. ಪ್ರಳಯ ಕಾಲದಲ್ಲಿ ಆದರೂ ಅವರನ್ನು ನಾಶಪಡಿಸುವ ಶಕ್ತಿ ಬೇರೆ ಯಾರಿಗಿದೆ? ಅದನ್ನು ಇವನೇ ಮಾಡಬೇಕಷ್ಟೆ. ಮತ್ತೆ ಚಿನೋತಿ ಅಂದರೆ ಸ್ವೀಕರೋತಿ, ತನ್ನ ಹೊಟ್ಟೆಯಲ್ಲಿ ಸ್ವೀಕಾರ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೋತಾನೆ ಅನ್ನೋದು ಶಾಸ್ತ್ರದ ಪ್ರಮೇಯವೇ, ನಮಗೆಲ್ಲ ಗೊತ್ತಿದೆ ಅದು. ಇದು ಅಂತಿಮಾರ್ಥ. ಈ ಅರ್ಥವನ್ನೇ ಬೃಹತಿ ಮಂತ್ರ ತವೀಯ ಅರಧ್ರಸ್ಯ ರಧ್ರತುರಃ ಅಂತ ವರ್ಣನೆ ಮಾಡಿದೆ. ಅರಧ್ರರು ಅಂದರೆ ಇನ್ನೊಬ್ಬರಿಗೆ ಮಣಿಯದಿರುವ ಬ್ರಹ್ಮರುದ್ರಾದಿಗಳ ದೇವತಾ ಗಣ. ಅವರನ್ನ ತನ್ನ ವೇಗ ಮತ್ತು ಶಕ್ತಿಯಿಂದ, ಪ್ರಳಯ ಕಾಲದಲ್ಲಿ ಅಪಾರವಾದ ವೇಗದಿಂದ ಅವರನ್ನೆಲ್ಲರನ್ನು ಸಂಹರಿಸಿ ಅವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಆದ್ದರಿಂದ ಇವನೇ ಮರೀಚಿ. ಹೀಗಿದು ಬೃಹತಿ ಮಂತ್ರಕ್ಕೂ ಆ ಮರೀಚಿ ಎಂಬ ಶಬ್ದಕ್ಕೂ ಇರುವಂಥ ಸಂಬಂಧ. ಹೀಗೆ ಮ, ರಿ ಮತ್ತು ಚಿ ಈ ಮೂರು ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ಕೋಶಗಳ ಪ್ರಕಾರ ಅನುಸಂಧಾನ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಮತ್ತೆ ಈ ಮರೀಚಿ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರದಲ್ಲಿ ಮತ್ತು ಹೆಚ್ಚಿನ ಉಲ್ಲೇಖಗಳೇನೂ ಇಲ್ಲ. ಗುರುಗಳಾದ ಸಗ್ರಿ ರಾಘವೇಂದ್ರಾಚಾರ್ಯ ಮೊದಲಾದವರು ಇದಕ್ಕೆ ಬಹಳ ಶಬ್ದಗಳನ್ನೇನೂ ಹೇಳಿಲ್ಲ, ವ್ಯಾಖ್ಯಾನಗಳನ್ನೇನು ಮಾಡಿಲ್ಲ. ಒಂದು ಅರ್ಥ ಗೀತಾ ಭಾಷ್ಯದಲ್ಲಿ ಉದವನ್ ಮೇಘಚಲನಾಥ್ ಗೀತಾ ತಾತ್ಪರ್ಯದಲ್ಲಿ ನೀರು ತುಂಬಿದ ಮೋಡವನ್ನ ಪ್ರೇರಿಸುವುದರಿಂದ ಅವನಿಗೆ ಮರೀಚಿ ಅಂತ ಹೆಸರನ್ನು ಹೇಳಿದ್ದಾರೆ. ಮರೀಚಿ ಮಿತರುಕ್ತತಃ, ವೇದಾದಿ ಶಾಸ್ತ್ರಗಳಿಂದ ಪ್ರತಿಪಾದ್ಯವಾದ ಕಾಂತಿ ಇದ್ದವನು ಅಂತ, ಕಾಂತಿ ಅವನ ಸ್ವರೂಪ ಇದ್ದವನು ಅಂತ ಅದರ ಅರ್ಥ ಇದೆ. ಮರೀಚಿ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನು ವ್ಯಾಖ್ಯಾನ ಮಾಡಿಲ್ಲ. ಮರೀಚಿ ಅಂದರೆ ತೇಜಸ್ಸುಗಳಿಗೂ ತೇಜಸ್ಸಾಗಿರುವವನು, ತೇಜಸ್ವಿನಾಮಹಂ, ಎಲ್ಲ ತೇಜಸ್ಸುಗಳಿಗಿಂತಲೂ ದೊಡ್ಡ ತೇಜಸ್ಸು ಅಂತ ಶಾಂಕರ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪರಾಶರ ಭಟ್ಟರ ಪ್ರಕಾರ ಅಜ್ಞಾನದಿಂದ ಕುರುಡಾಗಿರುವಂಥ ಪ್ರತಿಯೊಂದು ಜೀವಕ್ಕೂ ತನ್ನ ನಿರ್ಮಲವಾದ ಸ್ವರೂಪವನ್ನು ತೋರಿಸಿಕೊಟ್ಟವನು, ಕಿರಣ ಸ್ವರೂಪ ಅಂತ ಅರ್ಥ. ಅಂಧೇಭ್ಯೋಪಿ ಚ ಜಂತುಭ್ಯ ಹಂಸಗ್ರೀವಾವತಾರತಃ ಪ್ರಕಾಶಿತ ಸ್ವರೂಪತ್ವಾನ್ ಮರೀಚಿ ರೀತಿ ಕಥ್ಯತೆ. ಅಜ್ಞಾನದಿಂದ ಕುರುಡಾಗಿರುವ ಪ್ರತಿಯೊಂದು ಜೀವಕ್ಕೂ ಹಂಸಗ್ರೀವ ಅಂದರೆ ಹಂಸದ ರೂಪದಿಂದ ಅವನು ಬೋಧನೆ ಮಾಡಿದವನು, ಜ್ಞಾನ ತೋರಿಸಿಕೊಟ್ಟವನು. ಆದ್ರಿಂದ ಆತನನ್ನು ಮರೀಚಿ ಅಂತ ಹೇಳಬೇಕು ಅಂತ ಇದು ಕಂಡು ಬರ್ತದೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಮ್ರಿಯತೆ ತಮಃ ಅನೇನ ಇತಿ ಮರೀಚಿ. ಮರೀಚಿ ಅಂದರೆ ಕಿರಣ. ಕಿರಣದಿಂದ ಕತ್ತಲ ನಾಶ ಆಗ್ತದೆ, ಎಲ್ರಿಗೂ ಗೊತ್ತಿದೆ. ಆದ್ರಿಂದ ಯಾವ ಕಿರಣದಿಂದ ಕತ್ತಲ ನಾಶ ಆಗ್ತದೋ ಆ ಕಿರಣವನ್ನು, ಕಿರಣದ ಮೂರ್ತ ರೂಪನಾದ ಭಗವಂತನನ್ನು ಮರೀಚಿ ಅಂತ ಹೇಳಬೇಕು. ಮರ ಅಂದ್ರೆ ಉದಕ. ಆ ಉದಕ ಯಾರಿಗಿದೆಯೋ ಆ ಉದಕ ಉಳ್ಳಂಥ, ನೀರುಳ್ಳಂಥ ಮೋಡಗಳು, ಅವುಗಳೆಲ್ಲವನ್ನು ಚಾಲನೆ ಮಾಡ್ತಾನೆ ಅಂತ ಒಂದು ಅರ್ಥ. ಅದು ಆಚಾರ್ಯರು ಹೇಳಿದ ಅರ್ಥನೇ, ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ.
ಸತ್ಯಸಂಧ ಸ್ವಾಮಿಗಳು. ಅಲ್ಲಿ ಮರ ಅಂದರೆ ನೀರು, ಆ ನೀರು ಉಳ್ಳಂತಹ ಮೋಡಗಳು ಅಂತ ಅರ್ಥ. ಇದು ಆಚಾರ್ಯರು ಅಲ್ಲಿ ತಿಳಿಸ್ಕೊಟ್ಟಿರುವಂತಹ ಅರ್ಥ. ಆದರೆ ಮೋಡ ಅನ್ನೋದನ್ನು ಸತ್ಯಸಂಧ ಸ್ವಾಮಿಗಳಲ್ಲಿ ಹೇಳಲಿಲ್ಲ ತಮ್ಮ ವ್ಯಾಖ್ಯಾನದಲ್ಲಿ. ಆದ್ದರಿಂದ ಒಂದು ತಪ್ಪರ್ಥ ಸತ್ಯಸಂಧ ಸ್ವಾಮಿಗಳ ಸಂಸ್ಕೃತ ವ್ಯಾಖ್ಯಾನವನ್ನು ಕನ್ನಡೀಕರಿಸಿದವರು ಮಾಡಿದ್ದಾರೆ. ನೀರಿನಲ್ಲಿ ಬದುಕುವ ಜಲಚರಗಳಿಗೆ ಆತ ಅಧಿಪತಿ ಅಂತ. ಜಲಚರಗಳಿಗೆ ಅಧಿಪತಿ ಭಗವಂತ ಹೌದು, ಆದರೆ ಅದು ಮರೀಚಿ ಎಂಬ ಶಬ್ದದಿಂದ ಆಚಾರ್ಯ ಹೇಳಿದ್ದಲ್ಲ. ಮತ್ತೆ ಸತ್ಯಸಂಧ ಸ್ವಾಮಿಗಳು ಕೂಡ ಅದನ್ನು ಹೇಳಲಿಲ್ಲ. ನೀರುಳ್ಳಂತಹ ಮೋಡಗಳಿಗೆ ಆತ ಚಾಲಕ ಅಂತ ಅರ್ಥ ಹೇಳಿದ್ದಾರೆ. ಮೋಡಗಳಿಗೆ ಅಂತ ಶಬ್ದ ಅವರು ಪ್ರಯೋಗ ಮಾಡಲಿಲ್ಲ. ಯಾಕಂದ್ರೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನವನ್ನು ನೋಡಬೇಕಾದ್ರೆ ಆಚಾರ್ಯರ ವ್ಯಾಖ್ಯಾನವನ್ನು ಗೀತಾ ಭಾಷ್ಯ ಗೀತಾ ತಾತ್ಪರ್ಯವನ್ನು ನೋಡಿದವರಿಗೆ ಮಾತ್ರ ಅರ್ಥ ಆಗುವಂತಹ ಸಾಧ್ಯತೆ ಇದೆ. ಆದ್ರಿಂದ ಜಲಚರಗಳಿಗೆ ಅಧಿಪತಿ ಅನ್ನೋದು ಮರೀಚಿ ಎಂಬ ಶಬ್ದದಿಂದ ಬರುವಂಥದ್ದಲ್ಲ. ಅದೊಂದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹೀಗೆ ಮರೀಚಿ ಶಬ್ದದ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಹೊರಗಿನ ಕತ್ತಲನ್ನು ಒಳಗಿನ ಅಜ್ಞಾನದ ಕತ್ತಲನ್ನು ಕೂಡ ಪರಿಹಾರ ಮಾಡುವವನು ಭಗವಂತ ಅಂತ ಅದರ ಅರ್ಥ ಆಗ್ತದೆ. ಸಾಧನೆ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಮತ್ತೆ ಈ ಮರೀಚಿ ಎಂಬ ಹೆಸರಿನ ಒಬ್ಬಳು ಅಪ್ಸರೆ ಕೂಡ ಇದ್ದಾಳೆ. ಆದ್ರಿಂದ ಇದನ್ನೇ ಮತಿ ಶಬ್ದದಂತೆ ಸ್ತ್ರೀಲಿಂಗವಾಗಿಯೂ ಪ್ರಯೋಗ ಮಾಡಬಹುದು.